ಎಕ್ಸಾಮ್ಸ್ಗೆ ನೀಟಾಗಿ ಸ್ಟೂಡೆಂಟ್ಸ್ ತಯಾರು ಮಾಡ್ತಾ ಇದ್ದಾರೆ. ಸೊ ಈ ಕಾಲೇಜ್ನ ಸ್ಪೆಷಾಲಿಟಿ ಅದು. ತುಂಬಾ ಅಂದ್ರೆ ತುಂಬಾ ಹೆಮ್ಮೆ ಆಯ್ತು, ಖುಷಿ ಆಯ್ತು. ಅಂಡ್ ನಿಮಗೊಂದು ನಾನು ಕೇಳ್ಕೊಳ್ತೀನಿ, ಕನ್ನಡ ಸಿನಿಮಾ ನೋಡಿ, ಕನ್ನಡ ಮಾತಾಡಿ, ಕನ್ನಡ ಪುಸ್ತಕ ಓದಿ, ಬೇರೆ ಭಾಷೆ ಸಿನಿಮಾ ನೋಡಿ, ಇದು ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ಬಂದಾಗ ನೋಡಿ, ನಮ್ಮನ್ನ ಮಾತ್ರ ಥಿಯೇಟರ್ಗೆ ಹೋಗಿ ನೋಡಿ, ನಮ್ಮನ್ನು ಉದ್ಧಾರ ಮಾಡಿ. ನಮ್ಮ ಸಿನಿಮಾ ಯಾವ ರೇಂಜಿಗೆ ಹಿಟ್ ಮಾಡಿ ಅಂದ್ರೆ ನಮ್ಮ ಪ್ರೊಡ್ಯೂಸರ್ ಮನೆ ಹುಡುಕ ಬಂದು 3 ಸಲ ರೈಡ್ ಮಾಡಬೇಕು. ಆ ರೇಂಜ್ಗೆ ನಮ್ಮ ಸಿನಿಮಾ ಹಿಟ್ ಮಾಡಿ. ತುಂಬಾ ಖುಷಿ ಆಯ್ತು ನಿಮ್ನೆಲ್ಲ ಭೇಟಿ ಮಾಡಿದ್ದು. ನೀವೆಲ್ಲ ಬಿಗ್ ಬಾಸ್ ನೋಡ್ತಿದ್ರಾ? ನಾನು ನೋಡ್ತಿದ್ರಾ ಅಂದೆ, ಕಿರ್ಚಿ ಅಂತ ಹೇಳಿಲ್ಲ. ಅಂದ್ರೆ ಅರ್ಥ ಆಯ್ತದೆ ನಂಗೆ. ಇಷ್ಟ ಆಯ್ತಾ ನಿಮ್ಗೆ ನಮ್ಮ ಸೀಸನ್? ಥ್ಯಾಂಕ್ ಯು. ಈಗಲೂ ನೋಡ್ತಾ ಇರಿ, ಇನ್ನೊಂದಷ್ಟು ಸರ್ಪ್ರೈಸಸ್ ನಿಮ್ಗೆ ಇರುತ್ತೆ. ಒಳ್ಳೇದಾಗ್ಲಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ನಾನು ಹೇಳಕ್ ಹೋಗ್ಬೇಕು ಅಂತಿರೋದು ಒಂದು, ಎಲ್ಲ ಮಹನೀಯರು ಕನ್ನಡ ಕಟ್ಟುವಂತ ಕೆಲಸ ಬಹಳ ಸಾಧಕರೆಲ್ಲ ಇಲ್ಲಿದ್ದಾರೆ. ನಿಮ್ಮೆಲ್ರಿಗೂ ಒಂದೇ ಒಂದು ಹೇಳುವಂಥದ್ದು ಕೇಳ್ತಾ ಇದ್ದೆ. ಅದಕ್ಕೆ ಹೇಳಿದ್ರು, ಮಾಮೂಲಿ 10 to 4 ಈವ್ನಿಂಗ್ ಬೆಳಿಗ್ಗೆ 10 ಗಂಟೆಯಿಂದ ಸಂಜೆ 4 ಗಂಟೆ ತನಕ ಒಂದು ಕಾಲೇಜ್ ನಡೆಸೋದೇ ಕಷ್ಟ ಆಗುತ್ತೆ. ಜೊತೆಗೆ ನೀವು ಅಕೊಮಡೇಷನ್ ಎಲ್ಲ ಮಾಡಿದಾಗ ಬಹಳ ಪ್ರೆಷರ್ ಆಗಲ್ವಾ ಅಂದಾಗ ನಿಮ್ಮ ಸರ್ ಒಂದು ಮಾತು ಹೇಳೋರು. ಪ್ರಥಮ ನಮ್ಮ ಶಾಲೆಯಲ್ಲಿ, ನಮ್ಮ ಕಾಲೇಜಲ್ಲಿ ಆಲ್ಮೋಸ್ಟ್ 80% ವಿಲೇಜ್ ಬ್ಯಾಕ್ ಗ್ರೌಂಡ್ ಇಂದ ಬಂದಿರ್ತಾರೆ. ಅಂಡ್ ಅವ್ರಿಗೆ ಫೋಕಸ್ ಆಗಿದ್ದಾರೆ, ಅವ್ರ ಕರಿಯರ್ ಬಗ್ಗೆ ಬಹಳ ಫೋಕಸ್ ಇದೆ. ನಮ್ಗಂತ ಯಾವುದೇ ತರ ಒತ್ತಡ ಆಗಲಿ ಪ್ರೆಷರ್ ಆಗಲಿ ಬಂದಿಲ್ಲ ಅಂತ ನಿಮ್ ಬಗ್ಗೆ ಬಹಳ ಅಭಿಮಾನದ ಮಾತನ್ನ ಸರ್ ಹೇಳ್ತಾ ಇದ್ರು. ತುಂಬಾ ಖುಷಿ ಆಯ್ತು. ನಿಮ್ ಪ್ರಿನ್ಸಿಪಲ್ ಹೇಳಿದ್ರದಪ್ಪ, ಜಾಸ್ತಿ ಡೌನ್ ಮಾಡಬೇಡಿ, ನಿಮ್ಗೆ ಎಕ್ಸ್ಟ್ರಾ ಮಾರ್ಕ್ಸ್ ಇಂಟರ್ನಲ್ಸ್ ಅಲ್ಲಿ ಕೊಡಲ್ಲ, ನೀವು ಓದ್ಬಿಟ್ಟೆ ತಗೋಬೇಕು. ಈ ಬುದ್ಧಿ. ಆಮೇಲೆ ಇದೊಂದು ಬುದ್ಧಿ ಸರ್ ಮಕ್ಕಳದು. ಹೋಟೆಲ್ ಪ್ರಶಾಂತ್ ಅವ್ರದ್ದು, ಎಲ್ಲಿ ಅವರು, ಅವ್ರ ಹೆಸರು ಹೇಳ್ತಿದ್ದಂಗೆ ಕೂತ್ಬಿಡೋದು, ಫ್ರೀಯಾಗಿ ಊಟ ಕೊಟ್ಬಿಡಲ್ಲ, ಸುಮ್ನಿರಿ. ಎರಡನೇದು, ಇಲ್ಲೊಂದು ಮಾಸ್ಟರ್ ಸನ್ಮಾನ ಮಾಡೋದು ಬೇರೆ. ತುಂಬಾ ಖುಷಿ ಆಯ್ತು. ಎಲ್ಲ ಸ್ಟೂಡೆಂಟ್ಸ್ ನ ಬಹಳ ಲವಲವಿಕೆಯ ಭಾಗವಹಿಸುವಿಕೆ. ಕನ್ನಡ ಕಾರ್ಯಕ್ರಮದ ಒಂದು ಚೇರ್ ಕಾಣಿಸ್ತಾ ಇಲ್ಲ, ಎಂಟೈರ್ ರೋಡ್ ನ ಫುಲ್ ನೀವು ಅಕ್ವೈರ್ ಮಾಡ್ಕೊಂಡಿದ್ದೀರಾ, ಅಷ್ಟು ಖುಷಿ ಆಗುತ್ತೆ. ಆ ಹಂತದಲ್ಲಿ ಜೊತೆಲಿ ನಿಂತಹ ನಮ್ಮ ಒಂದು ಗುರುಗಳು ಅಂತ ಹೇಳ್ಬೋದು, ಅಶ್ವಿನಿ ಮೇಡಮ್ ಕೂಡ ಅಷ್ಟೇ. ಅವ್ರು ಯಾವಾಗ್ಲೂ ನಮ್ಮ ಸ್ಟ್ರೆಂತ್ ಆಗಿ ಎಲ್ಲಾ ಹಂತದಲ್ಲಿ ಜೊತೆಲಿದ್ದಾರೆ. ಸೊ ಯಾವಾಗ್ಲೂ ಅದೇ ಪ್ರೀತಿ ಕನ್ನಡ ಚಿತ್ರರಂಗ ಮೇಲೆ ಯಾವಾಗ್ಲೂ ಇರ್ಲಿ. ಇಲ್ಲಿಂದ ಒಂಚೂರು ಬಗ್ ನೋಡಿದ್ರೆ ನಮ್ ಶಿವರಾಜ್ ಕುಮಾರ್ ಸರ್ ಮನೆ ಕಂಡ್ಬಿಡ್ತಿಲ್ಲ, ಹತ್ರದಲ್ಲೇ ಇದ್ದಾರೆ. ಎಗರ್ಬಿಟ್ರೆ ಪಕ್ಕನ ಬಿದ್ಬಿಡ್ಬೋದು. ಇತ್ತೀಚೆಗೆ ಲಾಸ್ಟ್ ವೀಕ್ ಅವ್ರದೊಂದು ಸಿನಿಮಾ ರಿಲೀಸ್ ಆಯ್ತು, ಭೈರತಿ ರಣಗಲ್ ಅಂತ. ತಮ್ಮೆಲ್ಲರಿಗೂ ಗೊತ್ತಿರಬೇಕು, ಕನ್ನಡದ ಬಹಳ ವಿಶೇಷವಾದ ಸಿನಿಮಾ. ಯಾರೆಲ್ಲ ನೋಡಿದೀರಾ? ಹಾಸ್ಟೆಲ್. ಓಕೆ, ನಿಮ್ಗೆ ಅವಕಾಶ ಸಿಕ್ಕದ್ ಮಿಸ್ ಮಾಡದೆ ಭೈರತಿ ರಣಗಲ್ ಸಿನಿಮಾನ ನೋಡಿ. ಹಾಸ್ಟೆಲ್ ಚಕ್ಕರ್ ಹಾಕ್ಬಿಟ್ಟು ಕಾಲೇಜ್ ನಾನು ಹೇಳಿದ ಅವಕಾಶ ಸಿಕ್ಕಾಗ ಅಂತ ಚಕ್ಕರ್ ಹೊಡೆದ್ಬಿಟ್ಟು ನೋಡಿದ್ರೆ ಪ್ರಥಮ ಹೇಳ್ದಾನೆ ಕಾರಣಕ್ಕೆ ನನ್ನ ಮೇಲೆ ಗೂಬೆ ಕೂರ್ಸೋ ಪ್ರಯತ್ನ ಮಾಡ್ಬಿಡಿ. ಏನಮ್ಮ ಕೇಳಿಸ್ತಾ ಇಲ್ಲ? ಅವಕಾಶ ಕೊಡಿಸ್ಬೇಕಾ? ನಿಮ್ಗೆ ಒಂದು ಒಳ್ಳೆ ಅವಕಾಶ ಕೊಡಿಸ್ತೀನಿ. ಇದು ಮುಗಿದ ತಕ್ಷಣ ಕ್ಲಾಸ್ಗೆ ಹೋಗಿ ಪಾಠ ಕೇಳಿ, ಮುಗಿಸ್ಕೊಂಡು ಮತ್ತೆ ಇದಕ್ಕೆ ಹೋಗಿ ಅಕೊಮಡೇಷನ್ಗೆ. ಓಕೆ, ಎಲ್ಲ ಮುಗಿದ ಮೇಲೆ ನನ್ನ ಸಿನಿಮಾ ಮಾತ್ರ ನೋಡಕ್ ಅವಕಾಶ ಕೊಡಿಸ್ತೀನಿ. ನಾನು ಇಂಪಾರ್ಟೆಂಟ್. ಕರ್ನಾಟಕದಲ್ಲಿ ದೊಡ್ಡ ಬಜೆಟ್ 5-6 ಕೋಟಿ ಸಾಲ ಹಾಕ್ಬಿಟ್ಟು ಮಾಡ್ಬಿಟ್ಟಿದ್ವಿ. ನಮ್ಮ ಸಿನಿಮಾ ನೋಡಕ್ಕೆ ಸದ್ಲ ಕೇಳ್ಕತ್ತೀನಿ, ಸರ್ ಎಷ್ಟದ ಅವಕಾಶ ಕೊಟ್ಟೆ ಕೊಡ್ತಾರೆ. ಸೊ ಒಬ್ಬೊಬ್ಬ ಒಂದು ಅಬ್ಸರ್ವ್ ಮಾಡಿ. ವಾಟ್ ಈಗೊಬ್ರು ಇದ್ರು, ಬೃಂದ ಅಂತ ಒಬ್ಬ ಡ್ಯಾನ್ಸರ್. ಒಬ್ಬ ಒಂದು ಹುಡುಗಿಯ ಡ್ಯಾನ್ಸ್ ಇರ್ಬೋದು, ಆಕೆ ಕಲ್ಚರಲ್ ಆಕ್ಟಿವಿಟೀಸ್ ಯಾವ್ದ್ರಲ್ಲಿ ಬಹಳ ಸೂಕ್ಷ್ಮವಾಗಿ ಗುರುತಿಸ್ತಾರೆ ಅಂತ ಹೇಳಿದ್ರೆ, ನಿಮ್ಗೇನೇನು ನೆಸೆಸಿಟಿ ಇರುತ್ತೆ ಮಾಡಲ್ವಾ? ಖಂಡಿತ ಮಾಡ್ತಾರೆ. ನಮ್ಮ ಸಿನಿಮಾ ರಿಲೀಸ್ ಟೈಮಲ್ಲಿ ನಾವೆಲ್ಲ ಇಲ್ಲಿ ವಿಸಿಟ್ ಮಾಡ್ತೀವಿ. ಮಿಸ್ ಮಾಡದೆ ನಿಮ್ಮ ಪ್ರೀತಿ, ಸಹಕಾರ, ಪ್ರೋತ್ಸಾಹ ಯಾವಾಗ್ಲೂ ನಮ್ಮ ಮೇಲೆ ಇರಲಿ. ಅಂಡ್ ನಿಮ್ಮ ಹಾರೈಕೆ ಕೂಡ ಇರಲಿ. ತುಂಬಾ ಖುಷಿ ಆಯ್ತು. ಎಲ್ಲರಿಗೂ ಒಂದೇ ಮಾತು, ನಿಮ್ ಜೊತೆಲಿ ಯಾರು ಕನ್ನಡ ಬರಲ್ಲ ಅವ್ರನ್ನ ಕನ್ನಡ ಕಲಿಸಿ. ಅದೇ ಹೇಳ್ದಲ್ಲ, ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅಂತ ನಾನು ಹೇಳಲ್ಲ. ಇರೋ ಕನ್ನಡ ನ್ಯಾಯವಾಗಿ ಬಳಸಿ, ಪಕ್ಕದಲ್ಲಿ ಇದ್ದವ್ರು ಕನ್ನಡ ಕಲಿಸಿ. ಅವಾಗ್ಲೇ ನಮ್ಮ ಕನ್ನಡ ಬಹಳ ಚೆನ್ನಾಗಿ ಉದ್ಧಾರ ಆಗುತ್ತೆ. ಅಂಡ್ ಕನ್ನಡ ಸಿನಿಮಾಗಳನ್ನ ಮಿಸ್ ಮಾಡದೆ ನೋಡಿ. ನಿಮ್ಮೆಲ್ಲರೂ ಪ್ರೀತಿ ನಮ್ಮ ಮೇಲಿರ್ಲಿ. ಗೌತಮಿ ಬಹಳ ಚೆನ್ನಾಗಿ ನಿರೂಪಣೆ ಮಾಡಿ. ನೀವೇನ್ ಸಬ್ಜೆಕ್ಟ್ ಓದ್ತೀರಿ ಮೇಡಮ್? ಎಕನಾಮಿಕ್ಸ್. ಮ್ಯಾಥ್ಸ್ ಸಬ್ಜೆಕ್ಟ್ ಯಾರು ತಗೊಳ್ಳೋದಿಲ್ಲಿ? ಯಾರವ್ರೆ ಸರ್? ಮ್ಯಾಥ್ಸ್ ಅಕ್ಕಪಕ್ಕ ನೋಡ್ಬಾರ್ದು, ಕ್ಯಾಲ್ಕುಲೇಷನ್ಸ್ ಕರೆಕ್ಟ್ ಆಗಿರ್ಬೇಕು ಸರ್. ನಾನೇನ್ ನಿಂತ್ಕೋಬೇಕು? ಯಾಕೆ ಸರ್ ಹಿಂಗ್ ಮಾಡ್ತೀರಾ ನೀವು? ಮ್ಯಾಥ್ಸ್ ಅಂದಾಗ ಹಿಂಗ್ ನೋಡೋದು, ಹಿಂಗ್ ನೋಡೋದು. ಯಾರು ಹೇಳ್ತಾರೆ? ನೀವೇನೆ ಸರ್? ನೀವೇ ತಾನೆ? ಏನ್ ಸರ್ ನಿಮ್ಮ ಹೆಸರು? ಅವ್ರ ಅಪ್ಪ ಅಮ್ಮ ನಾಮಕರಣ ಮಾಡೋರ್ತಾನೆ, ಸುಮ್ಮನೆ ಕೂತ್ಕೋಬೇಕು. ಏನ್ ಸರ್ ತಮ್ಮ ಹೆಸರು? ಯೋಗಾನಂದ್. ಸರ್ ನಂಗೆ ನಿಮ್ಮ ಹತ್ರ ಒಂದು ಕ್ವಶನ್ ಐತೆ, ಬನ್ನಿ ಸರ್ ಇಲ್ಲಿ. ಬನ್ನಿ ಸರ್. ಸರ್ ನೀವು ಬರೋದು ನಾನು ಬಂದ್ಬಿಡ್ತೀನಿ ಸರ್, ನಾನು ಸರಿ ಇಲ್ಲ ಸರ್, ಬಂದ್ಬಿಡಿ ಸರ್. ಹೆಸರಿಗಷ್ಟೇ ಒಳ್ಳೆ ಒಳ್ಳೆ ಸರ್, ದೊಡ್ಡ ಕೇಳಿ ನಾನು. ಬನ್ನಿ ಸರ್, ಈ ಕಡೆ ಬನ್ನಿ ಸರ್. ಒಂಚೂರು ಐತೆ ಮ್ಯಾಥ್ಸ್ ಮಾಸ್ಟರ್ ಜೊತೆ ಒಂದು ಇತ್ತೀಚೆಗೆ ಒಂದು ಸಣ್ಣ ಪ್ರಾಬ್ಲಮ್ ಆಗಿತ್ತು ಸರ್. ಹೊಡಿತೀರಾ ಸರ್? ನೀವ್ ಯಾಕೆ ಸರ್ ಎದುರ್ಕತ್ತೀರಾ? ಇಲ್ಲ ನಮ್ಗೆ ಸರ್, ನನ್ನ ಚಿಕ್ಕ ವಯಸ್ಸಿಂದ ಕೂಡೋದು ಕಳಿಯೋದು ಹೇಳ್ಕೊಟ್ರು ನಮ್ಮ ಮಿಸ್ಸು, ನಮ್ಮ ಮಾಸ್ಟರ್ ಮ್ಯಾಥ್ಸ್ ಅಲ್ಲ.
3ಕ್ಕೆ 2 ಸೇರಿದ್ರೆ 5, 5ರಲ್ಲಿ 5 0, ಕೂಡುದು ಕಳೆಯೋದು ಹೇಳ್ಕೊಟ್ರು ಸಂತೋಷ, ಗುಣಿಸೋದು ಬಾಗ್ಸೋದು ಹೇಳ್ಕೊಟ್ರು ಅದು ಓಕೆ ಬಂತು. ಯಾರೋ ನನಗೆ GST ಕೊಟ್ಟು ಅದು ಕಟ್ಟಬೇಕು, ಗುಣಿಸೋದು ಬಾಗ್ಸೋದೆಲ್ಲ ಆಯ್ತು. ಈ ಸೈನ್ ಟೀಟಾ, ಕಾಸ್ಟ್ ಟೀಟಾ, ಟ್ಯಾನ್ ಟೀಟಾ ಚಿಕ್ಕ ವಯಸ್ಸಿಂದ ಹೇಳ್ಕೊಡ್ತಾರೆ ಬಂದು ಇನ್ನೂ ತನಕ ಒಂದಿನೂ ಬಂದಿಲ್ಲ ಸರ್. ಯಾಕೆ ಸರ್ ಅದು ಹೇಳ್ಕೊಟ್ಟು ಹಿಂಸೆ ಮಾಡ್ರು? ಒಂದ್ಸಲ ಬಂದಿಲ್ವಲ್ಲ, ಅದು ಕನ್ನಡ ಬಿಡಲ್ಲ ಅನ್ಕೊಂಡು ಹಿಂಸೆ ಕೊಟ್ಟಿಟ್ಬಿಟ್ರು, ಎಲ್ಲ ಬರಲೇ ಇಲ್ಲ. ಯಾಕೆ ಸರ್ ಹಿಂಸೆ ಮಾಡಿದ್ರಿ? ಈ ಪ್ರಶ್ನೆ ಗೊತ್ತಾಗ ಒಂದ್ಸಲ ಡಿಫ್ರೆನ್ಸಿಯೇಷನ್, ಇಂಟಿಗ್ರೇಷನ್ ಇದು ಯಾವುದು ಬರಲಿಲ್ಲ ನನಗೆ. ಯಾಕೆ ಹಿಂಸೆ ಕೊಟ್ರಿ ಹೇಳಿ ಸರ್? ಜಾಮೆಟ್ರಿ ಇತ್ತು, ಜಾಮೆಟ್ರಿ ಮಾರ್ಕ್ಸ್ ಹಾಕ ಮಡಿಕೊಂಬಿಟ್ಟೆ ನಾನು. ನಂಗೆ ಎಷ್ಟೋ ಪಾಸ್ ಸಾಕು ಅನ್ನೋ ಥರ ಇತ್ತು. ಬಟ್ ಯಾಕೆ ಅವೆಲ್ಲ ಕೇಳಿದ್ರೆ ಅವ್ರು ಚಿಕ್ಕ ವಯಸ್ಸಿನ ಒಂದ್ಸಲ ಬಂದಿಲ್ಲ. ಹೇಳಿ ಈಗ. ನನಗೂ ಚಿಕ್ಕ ವಯಸ್ಸಲ್ಲಿ ಬಂದಿಲ್ಲ ಇದೆಲ್ಲ, ಅದಕ್ಕೆ ಇವಾಗ ಹೇಳ್ಕೊಳ್ತಾ ಇದ್ದೀನಿ. ಸರ್ ಸಖತ್ ಆಕ್ಟಿಂಗ್ ಮಾಡ್ತೀರಾ ಸರ್, ಕಲಾವಿದ ಸರ್ ನೀವು. ಥ್ಯಾಂಕ್ ಯು ಸರ್, ತುಂಬಾ ಖುಷಿ ಆಯ್ತು. ಬೇಜಾರು ಮಾಡ್ಕೊಬೇಡಿ ಸರ್. ಸರ್ ಎಲ್ಲ ನಿಮ್ ವಿಷಯ ನೋಡಿದವ್ರು ಯಾರು ನಿಮ್ ತರ ಸಪೋರ್ಟ್ ಮಾಡಿಲ್ಲ ಅವ್ರಿಗೆ 10 ನಂಬರ್ ಕಟ್ ಮಾಡಿ ಬಿಡಬೇಡಿ ಹುಡುಗರಿಗೆ. ತುಂಬಾ ಖುಷಿ ಆಯ್ತು ನಿಮ್ನೆಲ್ಲ ಭೇಟಿ ಮಾಡಿದ್ದು. ಸೊ ಹೇಳಿದ್ನಲ್ಲ, ಬಹಳಷ್ಟು ಮಹನೀಯರು ಸ್ಟೇಜ್ ಅಲ್ಲಿ ಇದ್ದಾರೆ, ಅವರೆಲ್ಲ ಮಾತಾಡೋದಿದೆ, ನಿಮ್ ಪ್ರಿನ್ಸಿಪಲ್ ಸರ್ ಹೇಳೋದಿದೆ. ಅಂಡ್ ನಿಮ್ಮ ತುಂಬಾ ಖುಷಿ ಆಯ್ತು. ಅಂಡ್ ಮಿಸ್ ಮಾಡಿದೆ ಕರ್ನಾಟಕದ ಸಿನಿಮಾ, ಮಿಸ್ ಮಾಡಿದೆ ನೋಡಿ. ನಿಮ್ಮೆಲ್ಲರ ಪ್ರೀತಿ ಸಹಕಾರ ಅಟ್ಲೀಸ್ಟ್ ಇದಾರು ನೋಡಕ್ಕಾಗಿಲ್ಲ ಅಂದ್ರೆ ಟೀಸರ್ ಅಪ್ಡೇಟ್ಸ್ ಎಲ್ಲ ಇರುತ್ತೆ, ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡಿ. ನಮ್ಮ ಒಳ್ಳೆ ಹುಡುಗ ಕೈ ಕೆಳಗಿನ ಸಮ ಕಾಣಿಸ್ತಾ ಇತ್ತು ನಿಂದು, ಹಿಂಗೆ ಎಲ್ಲದಕ್ಕೂ ಟುಪುಕು ಹಿಂಗೆ ಎತ್ಬಿಡು ನೀನು. ಸೊ ಮಿಸ್ ಮಾಡಿದ್ರೆ ಕನ್ನಡ ಸಿನಿಮಾ ನೋಡಿ. ನಮ್ಮ ಸಿನಿಮಾ ಅಪ್ಡೇಟ್ಸ್ ಫೋನ್ ಯೂಸ್ ಮಾಡ್ತೀರಾ ಅಲ್ವಾ ನೀವೆಲ್ಲ? ಫೋನ್ ಯೂಸ್ ಮಾಡಲ್ಲ ಏನ್ ಹೇಳಿ? ಹಾಸ್ಟೆಲ್ಸ್ ಅಲ್ಲಿ ಫೋನ್ ಯೂಸ್ ಮಾಡಲ್ವಾ? ವೆರಿ ಗುಡ್, ಯೂಸ್ ಮಾಡಬೇಡಿ, ಒಳ್ಳೇದದ್ದು. ಮೈಗ್ರೇನ್ ಬರುತ್ತೆ, ಯೂಸ್ ಮಾಡಬೇಡಿ. ನ್ಯೂಸ್ ಪೇಪರ್ ಓದಿ, ನ್ಯೂಸ್ ಪೇಪರ್ ನಮ್ಮ ಸಿನಿಮಾ ರಿಲೀಸ್ ಡೇಟ್ ಬರುತ್ತೆ. ಬಿಗ್ ಬಾಸ್ ಅಲ್ಲಿ ಇಷ್ಟಿಲ್ಲಪ್ಪ, ಪರವಾಗಿಲ್ಲ, ಬಿಗ್ ಬಾಸ್ ಗಿಂತಲೂ ಸ್ಟ್ರಿಕ್ಟ್ ಮಾಡ್ಬಿಟ್ಟಿದಿರಲ್ಲ ಸರ್ ನೀವು. ನ್ಯೂಸ್ ಪೇಪರ್ ಓದಕ್ ಬಿಡಲ್ಲ, ಫೋನ್ ಕಿಕ್ ಮಾಡಿಕೊಂಡಿದ್ದೀರಾ ಯಾಕೆ? ಸರಿ ಆಯ್ತು, ಒಳ್ಳೇದಾಗ್ಲಿ. ಸೊ ಇನ್ಸ್ಟಾಗ್ರಾಮ್ ಅಲ್ಲಿ ನಮ್ಮ ಸಿನಿಮಾ ಅಪ್ಡೇಟ್ಸ್ ಎಲ್ಲ ಇರುತ್ತೆ. ಒಳ್ಳೆ ಹುಡುಗ ಪ್ರಥಮ ಮಿಸ್ ಮಾಡಿದ್ರೆ ಫಾಲೋ ಮಾಡಿ, ಅದೊಂದು ಹೇಳ್ಬೋದು. ಇನ್ನೇನ್ ಮಾಡಕ್ ಸಾಧ್ಯ? ನಿಮ್ಗೆ ಏನೋ ಮ್ಯಾನೇಜ್ಮೆಂಟ್ ಏನು ಸ್ವಲ್ಪ ಸ್ಟ್ರಿಕ್ಟ್ ಆಗಿ ಏನೋ ಒಂದು ಅವರು ಎಲ್ಲರಿಗೂ ಒಂದು ರೂಲ್ಸ್ ಹಾಕಿ ಇಟ್ಟಿದ್ದಾರೆ ಅಂದ್ರೆ ನಿಮ್ ಒಳ್ಳೇದಕ್ಕೆ ಇರುತ್ತೆ. ಸೊ ಮಾಡಿ. ನನ್ನ ಸಿನಿಮಾ ಬಂದಾಗ ಸ್ವಲ್ಪ ಇಂಪಾರ್ಟೆನ್ಸ್ ಅಷ್ಟು ಕನ್ವಿನ್ಸ್ ಮಾಡ್ಬಿಟ್ಟು ನನ್ನ ಸಿನಿಮಾ ನೋಡಿ. ಯಾಕೆ ನಾನು ನಿಮ್ಮ ನೋಡಕ್ ಅಲ್ಲಿಂದ ಇಲ್ಲಿಗೆ ಬಂದಿದ್ದೀನಿ, ನೀವು ಇಲ್ಲಿಂದ ಅಲ್ಗೋಗಿ ನೋಡ್ಬೇಕು ಅಂತ ನಾನು ನಿಮ್ಮನ್ನ ಕೇಳ್ಕೊಳ್ತೀನಿ. ಅಂಡ್ ಭೈರತಿ ರಣಗಲ್, ನನ್ನ ಪ್ರೀತಿಯ ರಿಕ್ವೆಸ್ಟ್ ಇದು. ನಮ್ಮ ಶಿವಣ್ಣ ಅವರ ಸಿನಿಮಾ, ಗೀತಾ ಮೇಡಮ್ ಇಲ್ಲೇ ಇರುವಂತಹ ನಮ್ಮ ಗೀತಾ ಮೇಡಮ್ ಪ್ರೊಡಕ್ಷನ್ ಮಾಡಿರುವಂತಹ ದೊಡ್ಡ ಸಿನಿಮಾ. ನಿಮ್ ತರ ಒಬ್ಬ ಹೆಣ್ಮಗಳು ನಿಮ್ಮೆಲ್ರಿಗೂ ಇನ್ಸ್ಪಿರೇಷನ್ ಆಗ್ತಾರ. ಅವರು ಇಲ್ಲಿ ಎಷ್ಟಿದ್ದೀರಾ ಹೆಣ್ಮಕ್ಳು ಇದ್ದೀರಾ, 1000 ಜನ ಇದ್ದೀರಾ ಇಲ್ಲಿ, ನಿಮ್ಮೆಲ್ರಿಗೂ ಇನ್ಸ್ಪಿರೇಷನ್ ಆಗೋ ವ್ಯಕ್ತಿತ್ವ ನಮ್ ಗೀತಾ ಮೇಡಮ್. ಸೊ PRK ಒಬ್ಬ ರಾಜ್ ಫ್ಯಾಮಿಲಿಯಿಂದ ಏನ್ ಕಲಿತೀವಿ ಅಂದ್ರೆ, ಅಣ್ಣವ್ರ ಹಾದಿಲಿ ನಮ್ಮ ಪಾರ್ವತಮ್ಮ ರಾಜ್ಕುಮಾರ್ ಅಣ್ಣವರು ಅನ್ನೋ ಒಂದು ದೊಡ್ಡ ಆಲದ ಮರನ ಬಹಳ ಚೆನ್ನಾಗಿ ಕಟ್ಟಿದ್ರು. ಆ ಹಾದಿಲಿ ಗೀತಾ ಶಿವರಾಜ್ಕುಮಾರ್ ಇರ್ಬೋದು, ನಮ್ಮ ಅಶ್ವಿನಿ ಮೇಡಮ್ ಇರ್ಬೋದು. ಇವ್ರ ಪ್ರೊಡಕ್ಷನ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಈ ಪ್ರೊಡ್ಯೂಸ್ ಮಾಡಿದ್ರೆ ಏನು ಲಾಸ್ ಇಲ್ಲ ಅವ್ರಿಗೆ. ಯಾಕೆ ಮಾಡ್ತಾ ಅಂದ್ರೆ, ನಮ್ಮಂತ ಪುಟ್ ಕಲಾವಿದ್ರು, ಹೊಸ ಕಲಾವಿದ್ರು ಬದುಕಲಿ, ಅವ್ರೆಲ್ರಿಗೂ ಒಂದು ಲೈಫ್ ಕಟ್ಕೊಳ್ಳೋ ಪ್ರಯತ್ನ ಆಗ್ಲಿ ಅಂತ. ಈಗ ಅದೇ ಹಾದಿಲಿ ನಮ್ ನಿವೇದಿತಾ ನಡೀತಾ ಇದ್ದಾರೆ, ಶಿವಣ್ಣ ಸರ್ ಮಗಳು. ಈ ಹೆಣ್ಮಕ್ಳು ನಮ್ಗೆ ಇನ್ಸ್ಪಿರೇಷನ್ ಆಗ್ತಾರೆ. ನಮ್ಗೆ ಹೇಳ್ಬೇಕು ಅನ್ಸುತ್ತೆ ಬಹಳ ಪ್ರೀತಿ. ಇಲ್ಲಿ 1000 ಜನ ಹೆಣ್ಮಕ್ಳು ಸ್ಟೂಡೆಂಟ್ಸ್ ಇದ್ದೀರಾ. ನಾನು ಯಾಕೆ ಖುಷಿ ಪಡ್ತೀನಿ ಗೀತಾ ಮೇಡಮ್ ಅಂದ್ರೆ, ಶಿವಣ್ಣ 131 ಸಿನಿಮಾ ಮಾಡಿದಾರೆ, ಅವ್ರು ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ಅವ್ರ ಕೆಲಸ ಅದು ರನ್ಸೋದು. ಬಟ್ ಒಂದು ಹೆಣ್ಮಗಳಾಗಿ ಒಂದು ಸಿನಿಮಾ ಪ್ರೊಡಕ್ಷನ್ ಮಾಡಿ ದಿನಕ್ಕೆ 500 ಜನ ಕಾರ್ಮಿಕರು ಊಟ ಹಾಕೋದು, ಆ ಕುಟುಂಬ ನಡೆಸೋದು ಇರ್ತಲ್ಲ, ಆ ಜವಾಬ್ದಾರಿ ನಾವು ಅಶ್ವಿನಿ ಮೇಡಮ್ ಮತ್ತೆ ಗೀತಾ ಅವರಿಂದ ಯಾವತ್ತೂ ಕಲಿತೀವಿ. ಗೀತಾ ಮೇಡಮ್ ಇಂದ ಇವರಿಬ್ರು ನಮ್ಗೆ ಈ ಕಾಲಕ್ಕೆ ಇನ್ಸ್ಪಿರೇಷನ್ ಆಗೋದು. ಒಂದು ನೀವೆಲ್ಲ ಹೇಳಿದ್ರಿ, ಸರ್ ಕೂಡ ಉದಾಹರಣೆ ಕೊಡ್ಬೇಕಾದ್ರೆ ನಮ್ಗೆ ಕುವೆಂಪು ಅವರು ಮತ್ತೆ ನಮ್ಮ ವಿಶ್ವೇಶ್ವರಯ್ಯ ಅವರು ಮತ್ತೆ ನಮ್ಮ ಇವ್ರದೆಲ್ಲರದು ಇನ್ಸ್ಪಿರೇಷನ್ ನಾರಾಯಣ ಮೂರ್ತಿ ಸರ್ದ ಹಿಂಗ್ ಕೊಟ್ರು. ಹಾಗೆ ನಮ್ಗೆ ಸಿನಿಮಾ ಅಂದ್ರೆ ಇವರೆಲ್ಲ ನಮ್ಗೆ ಇನ್ಸ್ಪಿರೇಷನ್ ಆಗ್ತಾರೆ. ಕೆಲವು ಹೆಣ್ಮಕ್ಳು, ಅದರಲ್ಲೂ ಪಾರ್ವತಮ್ಮ ಅವರು, ಗೀತಾ ಮೇಡಮ್, ಇವರೆಲ್ಲ ಈ ಕಾರಣಕ್ಕೆ ನಮ್ಗೆ ಇನ್ಸ್ಪಿರೇಷನ್ ಆಗ್ತಾರೆ. ಆ ಹಾದಿಲಿ ನೀವೆಲ್ಲ ನಡೆಯುವಂಥದ್ದಾಗ್ಲಿ, ನಿಮ್ ಬದುಕನ್ನು ತುಂಬಾ ಚೆನ್ನಾಗಿ ಕಟ್ಕೊಳ್ಳಿ. ನಾನು ಕೇಳಿದ್ದು ಮ್ಯಾಥ್ಸ್ ಸುಮ್ಮನೆ ಕ್ವಶನ್ ಅದು ಹಿಡ್ಕೊಂಡು ಮಾಸ್ಟರ್ ತೊಂದರೆ ಕೊಡೋದು, ಓದ್ದೇ ಇರೋದು, ಪ್ರಥಮ ಹೇಳ್ದ ಅಂತ ಓದ್ದೇ ಇರೋದೆಲ್ಲ ಮಾಡಬೇಡಿ. ಚೆನ್ನಾಗಿ ಓದಿ, ಒಳ್ಳೇದಾಗಿ. ಥ್ಯಾಂಕ್ ಯು. ನಾನೇನಾರು ಹೇಳಿದ್ದು ನಿಮ್ಗೆ ಏನಾದ್ರು ಬೇಜಾರಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಸರ್. ನಾನು ಹೇಳಿದ್ದೆ ನಿಮ್ಗೆ ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ ಅಂತ ದೇವರನ್ನೇ ನಾನು ಹೇಳಲ್ಲ. ನಾನು ಇರೋದು ಹಂಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ. ಯಾಕೆಂದ್ರೆ ಕಾರ್ಯಕ್ರಮಕ್ಕೆ ಕರೆಯೋಕ್ಕೂ ಮುಂಚೆ ನೀವು ಯೋಚನೆ ಮಾಡ್ಬೇಕಾಯ್ತು. ಪ್ರಥಮ ಸರಿ ಇರಲಿಲ್ಲ, ಯಾಕೆ ಕರಿಬೇಕಾಗಿತ್ತು? ಕರೆದ ಮೇಲೆ ನಾನು ಮಾತಾಡೋದು ಹಿಂಗೆ ಅಡ್ಜಸ್ಟ್ ಮಾಡ್ಕೊಂಬಿಡಿ. ಥ್ಯಾಂಕ್ ಯು, ಧನ್ಯವಾದ.